ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಅದೆಲ್ಲ ಡ್ರೈ ಆದ್ಮೇಲೆ ಉಪ್ಪಾಗುತ್ತೆ, ರಾಪ್ ಅಂತ ಹೊಡಿತಾ ಇದೆ. ಇವತ್ತು 3ನೇ ದಿನ. ನಾವೇನಾದ್ರು ಸಂಸಾರ ಮಾಡ್ಬೇಕಾ ಸರ್? 90 ಇರಬೇಕು. ಇದು ಕರೆಕ್ಟ್ ಟೈಮ್ ಅಲ್ಲ. ಸೋ ಫಾಸ್ಟ್ ಸೋ ಗುಡ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ರೈಡರ್. ಸೊ ನಾವೀಗ ಗೋಕರ್ಣದಲ್ಲಿದ್ದೀವಿ. ಇವತ್ತು 3ನೇ ದಿನ. ನಿನ್ನೆ ರಾತ್ರಿ ಗೋಕರ್ಣದಲ್ಲೇ ಸ್ಟೇ ಆಗಿದ್ದು, ಯಾಕೆಂದರೆ ಬಂದಿದ್ದು ಟೈಮು ತುಂಬಾ ಲೇಟ್ ಆಯಿತು. ಆ್ಯಂಡ್ ದೇವಸ್ಥಾನ ನಾವು ಬರೋ ಟೈಮ್ಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇಲ್ಲೇ ರೂಮ್ ತೊಗೊಂಡು ಸ್ಟೇ ಮಾಡ್ಕೊಂಡಿದ್ದು. ಸೊ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. 6:15 ಓಪನ್ ಅಂತೆ. ಸೊ ನಾವೀಗ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು. ಈಗ ಟೈಮ್ ಇನ್ನೂ 6 ಗಂಟೆ. ಓಕೆ. ಆ್ಯಂಡ್ ನಿಮಗೆಲ್ಲರಿಗೂ ಆದರೆ ಒಳಗಡೆ ದೇವಸ್ಥಾನದಲ್ಲಿ ಆದರೆ ತೋರಿಸ್ತೀವಿ. ಇಲ್ಲಿ ಅಲೋ ಇಲ್ಲ ಅಂತ ಆಗಲೇ ಬೋರ್ಡ್ ಹಾಕಿದ್ದಾರೆ. ಸೊ ಗೊತ್ತಿಲ್ಲ, ನೋಡೋಣ. ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ನಾವೀಗ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಪ್ರಣಾಮ್ ಅವ್ರ ಗಾಡೀಲಿ ಹೇಳಿ ಸರ್. ಹಾಂ ಸರ್, ನನ್ನ ಗಾಡಿನಲ್ಲ. ಅವ್ರ ಗಾಡಿ ರೆಸ್ಟಲ್ಲಿದೆ. ನಮ್ಮ ಗಾಡಿ ರೆಸ್ಟ್ ಕೊಡಿಸಿದ್ದಾರೆ ಇವತ್ತಿಲ್ಲ, ಒಂದು ಅರ್ಧ ಗಂಟೆಗೆ ಅಷ್ಟೇ. ನೋಡಿ, ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಡ್ರೋನ್ ಆರ್ಸೋಕ್ಕೆ ಪರ್ಮಿಷನ್ ಸಿಕ್ಕಿ ಆರಿಸ್ಕೊಂಡು ಹೋಗೋದು. ಇಲ್ಲೂ ಪರ್ಮಿಷನ್ ಮೋಸ್ಟ್ಲಿ ಕೊಡಲ್ಲ ಅನ್ಸುತ್ತೆ, ನೋಡೋದು. ಇದು ಗೋಕರ್ಣದು ಮೇಯ್ನ್ ಬೀಚು. ಇದು ಬಂದು ಟೆಂಪಲಿಂದ ಒಂದು ಅರ್ಧ ಕಿಲೋಮೀಟ್ರು ದೂರ ಇದೆ ಅಷ್ಟೇ. ಅರ್ಧ ಕಿಲೋಮೀಟ್ರ್ನಿಲ್ಲ, ವಾಕಬಲ್ಲೇ. ಬಟ್ ಒಂದಷ್ಟು ದೂರ ಬರಬೇಕು. ನಾವು ಬೈಕಲ್ಲೇ ಬಂದು ಅಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ನಾವು ಡ್ರೋನ್ ಅಲ್ಲಿಂದ ಆರಿಸಿದ್ದು. ಅಲ್ಲೆಲ್ಲ ರೆಸಾರ್ಟ್ಸ್ಗಳ ಥರ ಮತ್ತು ಹೋಟೆಲ್ಗಳ ಥರ ಇದೆ, ಅಲ್ಲಿ ಬಂದು ಹಾಕ್ಕೊಂಡು. ಓಕೆ. ಸೊ ಟೈಮ್ ಆಗ್ತಾ ಇದೆ, ನೋಡೋಣ ಅಲ್ಲಿಂದ. ಇಲ್ಲಿಂದ ಈಗ ನೆಕ್ಸ್ಟು ನಾವು 1 ಅವರ್ ಆ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ಗೋಕರ್ಣದಿಂದ ಹೊರಡ್ತಾ ಇದ್ದೀವಿ. ತಿಂಡಿ ತಿನ್ಕೊಂಡು ಬಂದು ರೂಮಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಷ್ಟಕ್ಕೆ ಇಷ್ಟೊತ್ತಾಯಿತು. ಸೊ ಎಲ್ಲ ಗಾಡಿಗಳಿಗೂ ಲಗೇಜ್ ಲೋಡ್ ಆಗಿದೆ. ನಾವು ಇದ್ದಿದ್ದು ಇಲ್ಲಿ ಸೀತಾ ರೆಸಿಡೆನ್ಸಿ ಅಂತ ಹೋಟೆಲ್ಲು. ಇದು ಬಂದು ಮೇನ್ ಗೋಕರ್ಣ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬಂದರೆ ಇದೆ. ಚೆನ್ನಾಗಿದೆ. 1500 ರುಪೀಸು 3 ಮೆಂಬರ್ಸ್ಗೆ. ಕಂಫರ್ಟ್ ಆಗಿತ್ತು. ಬೇಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ, ಬೆಡ್ ಚೆನ್ನಾಗಿದೆ, AC ಇದೆ. ಸೊ ಎಲ್ಲ ಸೇರಿ ನಮಗೆ 1500 ರುಪೀಸು ಸೂಪರಾಗಿತ್ತು, ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಬಂದರೆ ನೀವು ಇಲ್ಲಿ ಸ್ಟೇ ಮಾಡಬಹುದು. ಓಕೆ. ಸೊ ಈಗ ಹೊರಡ್ತಾ ಇದ್ದೀವಿ. ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಸಿಗೋಣ. ಫುಲ್ಲು ಸ್ವೆಟ್ಟಾಗಿ ತೊಯ್ದೋಗಿದ್ದೀವಿ. ಜಸ್ಟ್ ಮೇಲ್ಗಡೆಯಿಂದ 2 ಸಲ ಲಗೇಜ್ ಎತ್ಕೊಂಡ್ಬಂದು ಗಾಡಿ ಕಟ್ಟಿ ಜಾಕೆಟ್ ಹಾಕೊಂಡು ಹೊರಡ್ತಾ ಇರೋದು ಅಷ್ಟೇ. ಇಷ್ಟಕ್ಕೇ ಈ ಲೆವೆಲ್ಗಾಗಿದೆ. ಅಗ್ನೀಶ್ವರಿ ನದಿ ಅಂತನೇನೋ ಹೇಳ್ತಾ ಇರಲ್ಲ ನೆನ್ನೆ, ಅಲ್ಲಿ ಬೀಚಲ್ಲಿ ಹೇಳಿರಲ್ಲ ಅದು. ಇನ್ನು ಮುಂದೆ ನೆಕ್ಸ್ಟು ಈ ನೋಡಿ, ಇದೆಲ್ಲ ಉಪ್ಪು ಮಾಡ್ತಾರೆ. ಈ ಕಡೆ ಕಾಣಿಸ್ತಾ ಇಲ್ಲ, ಅಡ್ಡ ಇದೆ, ಸ್ವಲ್ಪ ಕಾಣುತ್ತೆ ನೋಡಿ ಇಲ್ಲಿ. ಸೊ ಇಲ್ಲೆಲ್ಲ ನೀರು ಈ ಥರ ಕಟ್ಬಿಟ್ಟು ಅದೆಲ್ಲ ಡ್ರೈ ಆದಮೇಲೆ ಉಪ್ಪಾಗುತ್ತೆ ಈ ಥರ. ಸಮ್ಮರ್ ಟೈಮಲ್ಲಿ ಬಂದರೆ ಫುಲ್ಲು ಬೆಳ್ಳಗಿರುತ್ತದು. ಸೊ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ ನಮಗೆ. ಆ ಲೆವೆಲ್ಗಿದೆ. ವೈಸರ್ ಎತ್ತಿದ್ರೆ ಬಿಸಿ ಗಾಳಿ ಮುಖಕ್ಕೆ ರಾಪ್ ಅಂತ ಹೊಡಿತಾ ಇದೆ. ಸೊ NH 66ಗೆ ಬಂದಿದ್ದೀವಿ. ಸೊ ಈಗ ಇಲ್ಲಿಂದ ಸ್ಟ್ರೈಟ್ ಹೋಗಿ ಒಂದು ಕಡೆ ಡಿವೇಟ್ ಆಗಬೇಕು. ನೋಡುವ ಎಲ್ಲಿ ಅಂತ. ಆರಾಮಾಗಿ ಇವತ್ತೊಂದು ಪ್ಲ್ಯಾನ್ ಹಾಕ್ಕೊಂಬಿಟ್ಟಿದ್ದೀವಿ. ಹೈವೇ ಎರ್ರಾಬಿರಿ ಹೊಡೆದಾಡೋದು ಬೇಡ, ಮ್ಯಾಕ್ಸಿಮಮ್ 90 ಇರಬೇಕು. ಆದಷ್ಟು ಬೇಗ ಟೈಮ್ ಕೀಪಪ್ ಮಾಡ್ತಾ ಇರಬೇಕು. ನಿನ್ನೆ ನಾವು ಮಿರ್ಜಾನ್ ಫೋರ್ಟ್ ಅಂತ ಬಂದಿದ್ದು. ಓಕೆ, ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಮಿರ್ಜಾನ್ ಫೋರ್ಟ್ ಅಂತ ಹೋಗಿದ್ದು. ಇಲ್ಲಿ ಮುಂದೆ ರೈಟ್ ಸೈಡ್ಗೆ ಡಿವಿಯೇಷನ್ ತೊಗೋಬೇಕು. ಸೊ ಇದೇ ರೋಡಿಗೆ ಬಂದಿದ್ದು ನಿನ್ನೆ ನಾವು.
ಈಗ ಅದನ್ನು ನೋಡಿ, ಇಲ್ಲಿಂದ ರೈಟ್ ಹೋದರೆ ಆ ಕಡೆಗೆ ಮಿರ್ಜಾನ್ ಫೋರ್ಟ್ಗೆ ಹೋಗುತ್ತದು. ಜಾಗ ಚೆನ್ನಾಗಿದೆ, ಬಟ್ ಇದು ಕರೆಕ್ಟ್ ಟೈಮಲ್ಲ. ಮಾನ್ಸೂನ್ ಟೈಮಲ್ಲಿ ಹೋದರೆ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಮುರುಡೇಶ್ವರ 48, ಕುಂದಾಪುರ 111. ನಾವು ಅದಕ್ಕಿಂತ ಮುಂಚೆ ಹೊನ್ನಾವರ. ನಾವಿಷ್ಟು ಚೆನ್ನಾಗಿದ್ದು ರೋಡು 90 ಮೇಲೆ ಕ್ರಾಸ್ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದ್ರೆ ನನಗೂ ಏನೂ ಪ್ರಾಬ್ಲಮ್ ಇಲ್ಲ, ಪ್ರಣಮ್ಗೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಶ್ರೀಧರ್ ಅವ್ರಿಗೆ ಅಷ್ಟು ಫಾಸ್ಟೆಲ್ಲ ಓಡಿಸಿ ಅಭ್ಯಾಸ ಇಲ್ಲ. ಸೊ ರಿಸ್ಕೇ ತಗೊಳ್ಳೋದು ಬೇಡ ಅಂತ ಆರಾಮಾಗಿ ಮ್ಯಾಕ್ಸಿಮಮ್ ಲಿಮಿಟು 90 ಅಂತ ಹಾಕ್ಕೊಂಡು ಹೋಗ್ತಾ ಇದ್ವಿ. ಹೌದು, ಸ್ವಲ್ಪ ಬೋರ್ ಆಗುತ್ತೆ, ಬೇಜಾರಾಗುತ್ತೆ, ಇಂಥ ಒಳ್ಳೆ ರೋಡಲ್ಲಿ ನಾವು ಗಾಡಿ ಹೊಡಿಯೋಕ್ಕಾಗ್ತಾ ಇಲ್ವಲ್ಲ ಅಂತ. ಬಟ್ ಆದರೂ ಪರವಾಗಿಲ್ಲ, ಸೇಫ್ಟಿ ಇಂಪಾರ್ಟೆಂಟ್ ನಮಗೆ ಸ್ಪೀಡ್ಗಿಂತ. ಬಂದಿದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ. ಹಾಗೆ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ವಾಪಸ್ಸು ಹೋಗೋಣ ಅಂತ ನಾವು ಕುಮಟಾ ಅನ್ನೋ ಊರಲ್ಲಿದ್ದೀವಿ. ಕುಮಟಾ ಮೇನ್ ಹಬ್ಬ ಅನ್ಸುತ್ತೆ. ಬಸ್ ಸ್ಟ್ಯಾಂಡ್ ಹೋಯ್ತು ಹಿಂದೆ. ಓಕೆ, ಶೆಕೆ ತಡೆಯೋಕ್ಕಾಗ್ತಾ ಇಲ್ಲಪ್ಪ, ಆ ಲೆವೆಲ್ಗಿದೆ. ಎಲ್ಲರೂ ಸಿಕ್ಕಿದ್ರೆ ಮೈ ಮೇಲೆ 2 ಚಮ್ ನೀರು ಹಾಕೊಂಡ್ಬಿಡ್ಬೇಕು ಅನ್ನಿಸ್ತಾ ಇದೆ. ಹೊನ್ನಾವರ ಇನ್ನೂ 15 ಕಿಲೋಮೀಟ್ರ್ ಇದೆ. ಸೊ ಕುಮಟಾಯಿಂದ ಹೊರಗಡೆ ಬಂದೋ ಈಗ ಆರಾಮಾಗಿ ಹೋಗ್ತಾ ಇದ್ದೀವಿ. ಬಟ್ ಹೇಳ್ಕೊಳಕ್ಕಾಗ್ತಾಯಿಲ್ಲ, ನಿಮಗೆ ನೋಡ್ತಾ ಇರೋ ಗೊತ್ತಾಗ್ತಾಯಿದೆ ಅನಿಸುತ್ತೆ ಹೆಂಗಿದೆ ಅಂತ. ವೈಸರ್ ತೆಗೆದ್ರೆ ಮುಖಕ್ಕೆ ಬಿಸಿ ಗಾಳಿ ಹೊಡಿತಾ ಇದೆ ಅಂತ. ಅಷ್ಟೇ ಮುಖ ಅಲ್ಲ, ಒಂದು 2 ನಿಮಿಷ ನಾವು ಕುಮಟಾ ಸಿಟಿ ಒಳಗಡೆ ಈ ಥರ ವೈಸರ್ ಓಪನ್ ಮಾಡಿ ಓಡಿಸಿದ್ದು ಹೆಂಗಾಯಿತು ಅಂದರೆ ಅಬ್ಬಬ್ಬಬ್ಬ. ಸೊ ಅದಕ್ಕೇ ವೈಸರ್ ಮುಚ್ಚಿ ಓಡಿಸ್ಕೊಂಡು ಬರ್ತಾ ಇದ್ದೀವಿ. ಏನು ಮಾಡೋಕ್ಕಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ರೈಡ್ ಅಂದ್ಕೊಂಡು ಬರ್ತಾ ಇರಬೇಕು. ಬಟ್ ಸೋ ಫಾಸ್ಟ್ ಸೋ ಗುಡ್, ಎಲ್ಲ ಚೆನ್ನಾಗಾಗ್ತಾ ಇದೆ. ನೋಡುವ, ಈಗ ಹೊನ್ನಾವರದಲ್ಲಿ ಒಂದಷ್ಟು ಪ್ಲೇಸ್ಗಳಿದೆ. ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ಹೇಳ್ತಾ ಬರ್ತೀನಿ. ಎಲ್ಲೆಲ್ಲಿ ಹೋಗ್ತಾ ಇದೀವಿ, ಯಾವ ಪ್ಲೇಸು ಅಂತ. ಸರ್ ಇವಾಗ ಫಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್, ಹಂಗಿಂದ ವಾಪಸ್ ಬಂದು ಸ್ಟ್ರೈಟ್ ಹೋದ್ರೆ ಅಪ್ಸರಕೊಂಡ ರೈಟ್ಗೆ, ಪುನಃ ವಾಪಸ್ ಬಂದು ಅಲ್ಲಿಂದ ಇಡಗುಂಜಿ, ಪುನಃ ಅಲ್ಲಿ ಹಿಂದೆ ಬಂದು ಮುಂದೆ ಲೆಫ್ಟ್ಗೆ, ಹಂಗೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಮುರುಡೇಶ್ವರ. ಈಗ ಹೊನ್ನಾವರಾಗಿ ಬಂದು ಒಂದು ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸ್ಕೊಂಡು, ಸೊ ಅಲ್ಲಿ ಯಾರೋ ಸಿಕ್ಕಿದ್ರು ಅಂತ ಅವ್ರನ್ನ ಮಾತಾಡಿಸ್ಕೊಂಡು ಕಂಪ್ಲೀಟ್ ಡೀಟೇಲ್ ತಗೊಂತ ಇದ್ದೇನೆ. ಪ್ಲಾನ್ ಎಲ್ಲ ರೆಡಿ ಇದೆ, ಬಟ್ ದಾರಿಲಿ ಹೋಗೋರ್ನ ಒಂದು ಕೆಣಕಿ ಮಾತಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ತರ ಈಗ ಒಂದು ಎಳ್ನೀರು ಬ್ರೇಕ್ ಆಯ್ತು, ಹೊರಡೋದೆ. ಯಾಕಂದ್ರೆ ಸಿಕ್ಕಾಬಟ್ಟೆ ಬಿಸಿಲಿದೆ. ಬಾಡಿಲಿ ನಾವು ಹಾಕಿರೋ ರೈಡಿಂಗ್ ಗೇರಿಂದನೋ ಇಲ್ಲ ಇಲ್ಲಿ ಹ್ಯೂಮಿಡಿಟಿಯಿಂದನೋ ಸಿಕ್ಕಾಬಟ್ಟೆ ನೀರು ಕಿತ್ಕೊಂಡು ಬರ್ತಾ ಇದೆ. ನಾನು ಎಳ್ನೀರು ಕುಡಿದೆ, ಒಂದು 1/4 ಲೀಟ್ರ್ ಎಲೆಕ್ಟ್ರಾಲು ಮಿಕ್ಸ್ ಮಾಡಿಕೊಂಡು ನೀರಿಗೆ ಅದನ್ನು ಕುಡಿದೆ. ಇಲ್ಲ ಅಂದರೆ ಕಂಪ್ಲೀಟ್ ಡಿಹೈಡ್ರೇಟ್ ಆಗಿಬಿಡ್ತೀವಿ. ಸೂಪರ್ ನೋಡಿ, ಹೊನ್ನಾವರ ಸಿಟಿ ಇದು. ಹೊನ್ನಾವರ ಟೌನೋ ಸಿಟಿನೋ ತಾಲೂಕೋ ಏನೋ ಅಂತ ಗೊತ್ತಿಲ್ಲ, ಬಟ್ ಹೊನ್ನಾವರದಲ್ಲಿ ಇದ್ದೀವಿ ಅಟ್ ಪ್ರೆಸೆಂಟ್ಲಿ. ದೊಡ್ಡದಾಗಿದೆ. ವಾ ಸೂಪರ್. ಆ ಕಡೆ ನೋಡಿ ಎಷ್ಟೊಂದು ಬೋಟ್ಗಳು, ಸೂಪರ್ ಮಸ್ತ್. ಆ ಕಡೆಲ್ಲ ಎಷ್ಟೊಂದು ಬೋಟ್ ಇದೆ. ಅಪ್ಪ, ಹೆಚ್ಚು ಕಡಿಮೆ ಒಂದು 1.5 ಕಿಲೋಮೀಟರ್ಸ್ ಇರ್ಬೋದು, ಅಷ್ಟು ದೊಡ್ಡದಾಗಿದೆ. ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ಬೋಟಿಂಗಿಗೆಲ್ಲ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 1 ಅವರ್ ಅಂತೆ. ಎಷ್ಟು ಚಾರ್ಜು? ಸರ್ 1000 ರೂಪೀಸ್ ಸರ್. ಓಕೆ, ಎಷ್ಟು ಅವರು? 1 ಅವರ್. 1 ಅವರ್ ಮ್ಯಾಂಗ್ರೋವ್ಸು, ಕೊಕೊನಟ್ ಟ್ರೀ, ಏನು ಮಾಡೋಣ? ಹಾಂ, ನಂಬರ್ ಇಸ್ಕೊಂಬಿಡು. ಏನಾರು ಆದರೆ ಅಲ್ಲಿಂದ ಫೋನ್ ಮಾಡಿ. ಬಟ್ 1000 ರೂಪೀಸ್ ಇಲ್ಲ ಸರ್, ಕಡಿಮೆ ಮಾಡ್ಕೋಬೇಕು. ಇಲ್ಲ, ಅಯ್ಯೋ ನಾವೇನಾದ್ರು ಸಂಸಾರ ಮಾಡಬೇಕಾ ಸರ್? ಇಲ್ಲ, ನಾವು ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿದೆ ಹೋಗ್ಬೇಕು ಅಂತ ಅನ್ಸಿದ್ರೆ ಫೋನ್ ಮಾಡ್ತೀವಿ. ಬಟ್ 1000 ರೂಪೀಸ್ ಅಂತ ಖಂಡಿತ ಕೊಡಲ್ಲ, ಅದು ನೀವು ನೋಡಿ. ಓಕೆ, ಸೊ
ಸೊ ಮ್ಯಾಂಗ್ರೋವ್ಗೆ ಬಂದಿದ್ದೀವಿ. ಇಲ್ಲೇನಾದ್ರು ಒಳಗಡೆ ಹೋಗಿ ನಮಗೆ ಬೋಟಿಂಗ್ ಹೋಗೋಣ ಅಂದರೆ ಇದು ಶರಾವತಿ ರಿವರ್ದು ಬ್ಯಾಕ್ ವಾಟರ್, ನಾವು ಅಲ್ಲಿ ನೋಡಿದ್ವಲ್ಲ ಬ್ರಿಡ್ಜಲ್ಲಿ, ಸೊ ಅದ್ರದ್ದೇ ಬರುತ್ತೆ ಇಲ್ಲಿಗೆ. ಸೊ ಚೆನ್ನಾಗಿದೆ, ಬೋಟಿಂಗ್ ಹೋಗೋಣ ಅಂತ ಅನಿಸಿದ್ರೆ ಹೋಗ್ತೀವಿ. ಬಟ್ ಅವರು 1000 ರೂಪೀಸ್ ಕೇಳ್ತಾ ಇದ್ದಾರೆ 3 ಜನದಿಂದ. ನಾವು ಅಷ್ಟು ಕೊಡೋಲ್ಲ ಅಂತ ಹೇಳಿ ಆಮೇಲೆ ನೋಡು ಬಾ. ಆಹಾ, ಅಷ್ಟು ಬಿಸಿಲು, ಅಷ್ಟು ಶೆಕೆಲ್ ಬಂದಾಗ ಇಲ್ಲಿ ಒಳಗೆ ಬರ್ತಾ ಇದ್ರೆ ತಣ್ಣಗಾಗ್ತಾ ಇದೆ. ನೋಡುವ ಇನ್ನೂ ಒಳಗಡೆ ಹೇಗಿರುತ್ತೆ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ಡ್ರೋನ್ ಶಾಟ್ ತೆಗೆದು ಇಲ್ಲಿ ಮ್ಯಾಂಗ್ರೋವ್ಸಲ್ಲಿ. ಸೊ ಇವ್ರು ಹೇಳೋ ಪ್ರಕಾರ ನೀರು ಕಡಿಮೆ ಆಗಿದೆ ಅಂತ. ಸೊ ಆದ್ರೂ ಒಂದು ಸ್ವಲ್ಪ ದೂರ ಕಳಿಸ್ಬಿಟ್ಟು, ಯಾಕಂದರೆ ಬ್ಯಾಟ್ರಿ ಒಂದೇ ಒಂದು ಉಳಿದಿದೆ ಇನ್ನು ಡ್ರೋನಲ್ಲಿ. ನಮಗೆ ಮುರುಡೇಶ್ವರ ಹೋದರೆ ಅಲ್ಲಿಗೆ ಬೇಕಾಗುತ್ತೆ. ಸೊ ಅದಕ್ಕೇ ಜಸ್ಟ್ ಹಿಂಗೆ ಕಳಿಸ್ಬಿಟ್ಟು ಒಂದು 5 ನಿಮಿಷ ಆರಿಸ್ಬಿಟ್ಟು ಒಂದು ರೌಂಡ್ ಓಡಿಸ್ಕೊಂಡು ವಾಪಸ್ ಬಂದು. ಓಕೆ, ಈಗ ಇಲ್ಲಿಂದ ಹೊರಡ್ತೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ನು ಡಿಸ್ಕಷನ್ ಆಗ್ತಾ ಇದೆ ಎಲ್ಲಿಗೆ ಅಂತ. ಈಗ ಅಪ್ಸರಕೊಂಡ ವಾಟರ್ ಫಾಲು, ಆಮೇಲೆ ಅಪ್ಸರಕೊಂಡ ಇದು ಎಕೋ ಬೀಚ್ ನಾವು ಈ ಕಡೆ ಲೆಫ್ಟಿಗೆ ತಗೊಂಡ್ವಿ, ಅಲ್ಲಿ ರೈಟ್ಗೆ ಹೋಗ್ಬೇಕು. ಓಕೆ, ಎಕೋ ಬೀಚು, ಅಪ್ಸರಕೊಂಡ ವಾಟರ್ ಫಾಲ್, ಇವೆರಡು ಪ್ಲೇಸ್ ಇದೆ. ಸೊ ಫಸ್ಟು ಅಪ್ಸರಕೊಂಡಾಗ ಹೋಗೋಣ ಅಂತ. ಮತ್ತು ಈ ಬಿಸಿಲಲ್ಲಿ ಬೀಚ್ಗೆ ಹೋಗೋಕ್ಕೆ ಬೇಕಾ ಅಂತನೂ ಟಾಸ್ ಆಗ್ತಾ ಇದ್ದೀವಿ. ನೋಡುವ ಶ್ರೀಧರ್ ಬೈ, ಬೇಡ ಅಂತ ಅನಿಸ್ತಾ ಇದೆ ನನಗೆ. ಬೀಚ್ ಬೇಡ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಸೊ ಈಗ ನಮ್ಮ ಶ್ರೀಧರ್ ಬಾಯ್ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಬಿಸಿಲಲ್ಲಿ ಹೋದರೆ ಸಿಕ್ಕಾಪಟ್ಟೆ ಕಷ್ಟ. ನಿನ್ನೆಯಿಂದ ಆಲ್ರೆಡಿ 3 ಬೀಚ್ ನೋಡಿದ್ದೀವಿ, ಪ್ಲಸ್ ಮುರುಡೇಶ್ವರನೂ ಬೀಚ್ ನೋಡೋಕೆ ಹೋಗ್ತೀವಿ. ಸೊ ವಾಪಸ್ ಅಪ್ಸರಕೊಂಡಾಗ ಹೋಗ್ಬೇಕಂತನೂ, ಅಂದರೆ ಎಕೋ ಬೀಚ್ ನೋಡೋಕೆ ಹೋಗ್ಬೇಕಂತನೂ ಯೋಚನೆ ಮಾಡ್ತಾಯಿದ್ದೀವಿ. 12 ಗಂಟೆ ಆಯಿತು. ಇನ್ನು ಪುನಃ ಎಷ್ಟು ಗಂಟೆಗೆ ಲಂಚ್ ಬ್ರೇಕು ಅದೆಲ್ಲ ತೊಗೊತೀವಲ್ಲ ಅಂತ ಗೊತ್ತಿಲ್ಲ. ಸೊ ಲೆಮನ್ ಜ್ಯೂಸ್ ಕುಡಿದು ಆಮೇಲೆ ಇಲ್ಲೇ ಪಾವ್ ಭಾಜಿ ಇದೆ, ಬ್ರೆಡ್ ಆಮ್ಲೆಟ್ ಇದೆ, ಗೋಬಿ ಇದೆ ಅಂತ ಹೇಳಿದ್ರು. ಹಾಗೆ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ತಿನ್ಕೊಂಡಿದ್ವಿ. ಇನ್ನೊಂದು ½ ಅನ್ ಅವರು ಹೊರಡ್ತೀವಿ ತಿನ್ಕೊಂಡು. ಯಾಕಂದ್ರೆ ಮಧ್ಯಾಹ್ನ ಊಟ ನಿನ್ನೆ ಏನು ಹೊಟ್ಟೆ ತುಂಬ ಸಿಗುವಂಥ ಸಿಗಲೇ ಇಲ್ಲ. ಈಗಲೂ ಅದೇ ರೀತಿ ಆಗಬಹುದು ಅಂತ ಪ್ರಿಕಾಷನ್ಸ್ ಆಗಿ ಹೊಟ್ಟೆ ತುಂಬ ತಿನ್ನುವಂಥದ್ದು ಇಲ್ಲಿದೆ, ತಿನ್ಕೊಂಡು ಹೋಗ್ಬಿಡ್ತೀವಿ.